ಇನ್ನು ಮೂಡಾ ಪ್ರಕರಣ ಲೋಕಾಯುಕ್ತ ರಿಪೋರ್ಟ್ ಸಂಬಂಧಪಟ್ಟಂತ ಸುದ್ದಿ 11,000 ಪುಟಗಳ ತನಿಖಾ ವರದಿಯನ್ನು ಕೋರ್ಟ್ಗೆ ಲೋಕಾಯುಕ್ತ ಸಲ್ಲಿಸಿದೆ. ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಏನಿದು ನೋಡೋದಾದರೆ, ಮೂಡಾ ಪ್ರಕರಣದಲ್ಲಿ ಲೋಕಾಯುಕ್ತ ಪೊಲೀಸರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ನೀಡಿದ್ದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ತನಿಖಾ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ತನಿಖಾಧಿಕಾರಿ ಎಸ್ಪಿ ಉದೇಶ್ ಅವರು ಇಂದು ಬೆಳಗ್ಗೆ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ದಾರೆ. 82ನೇ ಸಿಟಿ ಸಿವಿಲ್ ಕೋರ್ಟ್ನ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರ ಮುಂದೆ 11,000 ಪುಟಗಳ ವರದಿಯನ್ನು ಸಲ್ಲಿಸಿದ್ದಾರೆ. 50 ಜನರ ಹೇಳಿಕೆಗಳನ್ನು ದಾಖಲು ಮಾಡಿದ ಪೊಲೀಸರು 27 ಸಂಪುಟ 11,000 ಪುಟಗಳ ತನಿಖಾ ವರದಿಯನ್ನು ಬಿ ರಿಪೋರ್ಟ್ ಎಂದೇ ಉಲ್ಲೇಖಿಸಿದ್ದಾರೆ. ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ. ಪೊಲೀಸರು 50ಕ್ಕೂ ಹೆಚ್ಚು ಜನರ ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ದಾರೆ. ಪ್ರಕರಣದಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳು ದೊರೆತಿಲ್ಲ ಅಂತ ಪೊಲೀಸರು ತಿಳಿಸಿದ್ದಾರೆ. ಇದರಿಂದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ, ಮಲ್ಲಿಕಾರ್ಜುನ್ ಸ್ವಾಮಿ ಮತ್ತು ದೇವರಾಜ್ ಅವರಿಗೆ ಕ್ಲೀನ್ ಚಿಟ್ ನೀಡಲಾಗಿದೆ. ಸದ್ಯ ಅಂತಿಮ ವರದಿ ಸಲ್ಲಿಕೆಯಾದರೂ ಪ್ರಕರಣದ ತನಿಖೆ ಮುಂದುವರಿಯಲಿದೆ. ಕ್ಲೀನ್ ಚಿಟ್ ನೀಡಿದ 4 ಹೊರತುಪಡಿಸಿ ಉಳಿದವರ ವಿರುದ್ಧ ಲೋಕಾಯುಕ್ತ ಪೊಲೀಸರು ತನಿಖೆ ಮುಂದುವರಿಸಲಿದ್ದಾರೆ. ದೂರುದಾರ ಸ್ನೇಹಮಯಿ ಕೃಷ್ಣ ನೀಡಿದ್ದ ದೂರಿನಲ್ಲಿ ಯಾವುದೇ ಸಾಕ್ಷ್ಯವಿಲ್ಲ ಅಂತ ಲೋಕಾಯುಕ್ತ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ಸಾಕ್ಷ್ಯಾಧಾರಗಳ ಕೊರತೆ ಎಂದು ಸ್ನೇಹಮಯಿ ಕೃಷ್ಣಗೆ ಲೋಕಾಯುಕ್ತ ನೋಟಿಸ್ ನೀಡಿದೆ. ಇದರಿಂದ ದೂರುದಾರ ಸ್ನೇಹಮಯಿ ಕೃಷ್ಣ ಲೋಕಾಯುಕ್ತ ವಿರುದ್ಧ ಕೆಂಡಾಮಂಡಲಗೊಂಡಿದ್ದಾರೆ. ಮೊದಲಿನಿಂದಲೂ ಈ ಪ್ರಕರಣದ ಸರಿಯಾಗಿ ತನಿಖೆ ನಡೆಸ್ತಾ ಇಲ್ಲ ಅಂತ ಹೇಳುತ್ತಿದ್ದೆ. ಈಗ ಸಾಕ್ಷ್ಯಾಧಾರಗಳ ಕೊರತೆ ಅಂತ ಬಿ ರಿಪೋರ್ಟ್ ಹಾಕಲು ಹೊರಟಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಎಷ್ಟೊಂದು ದಾಖಲೆಗಳಿದ್ದರೂ ಸಾಕ್ಷ್ಯಾಧಾರಗಳ ಕೊರತೆ ಎಂದು ಹೇಳುತ್ತಿರುವುದು ಸರಿಯಲ್ಲ. 10ನೇ ತರಗತಿ ಪಾಸಾದ ನನಗೆ ಕಾನೂನಿನ ಅರಿವಿರುವಷ್ಟು ಲೋಕಾಯುಕ್ತ ಅಧಿಕಾರಿಗಳಿಗೆ ಇಲ್ಲವೇ? ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬವನ್ನು ರಕ್ಷಿಸಲು ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮುಗಿಯುವ ಮುನ್ನವೇ ವರದಿ ಸಲ್ಲಿಸಲು ಹೊರಟಿದ್ದಾರೆ ಅಂತ ಆರೋಪ ಮಾಡಿದ್ರು. ಕರೆಕ್ಟ್. 10ನೇ ತರಗತಿ ಓದ್ತಿರೋ ನನಗೆ ನಾಲೆಡ್ಜ್ ಇದೆ, ನಿಮ್ಮ ತಲೆಗೆ ಏನಾಗಿದೆ ಅಂತ ಲೋಕಾಯುಕ್ತ ಪ್ರಶ್ನೆ ಮಾಡ್ತಿದ್ದಾರೆ. ಇಡೀ ಪ್ರಕರಣದ ದೃಷ್ಟಿಕೋನವನ್ನು ಫುಲ್ಲಾಗಿ ನೋಡದೆ ಅರ್ಧಂಬರ್ಧ ನೋಡಿ ಸಿದ್ದರಾಮಯ್ಯನವರ ಬಚಾವ್ ಮಾಡೋಕೆ ಹೊರಟಿದ್ದೀರಿ ಅನ್ನೋದು ಸ್ನೇಹಮಯಿ ಕೃಷ್ಣ ಅವರ ವಾದ. ಸ್ನೇಹಮಯಿ ಕೃಷ್ಣ CBIಗೆ ಹೋರಾಟ ಮಾಡೋ ಸಂಬಂಧಪಟ್ಟಂಗೆ, ಸುಪ್ರೀಂ ಕೋರ್ಟ್ಗೆ ಹೋಗೋ ಸಂಬಂಧಪಟ್ಟಂಗೆ ಸ್ವಲ್ಪ ತಟಸ್ಥವಾಗಿದ್ದಾರೆ. ಯಾಕೆಂದರೆ ಇಲ್ಲೇ ನಾನು ವಾದ ಮಾಡ್ತೀನಿ ಅಂದರು. ಈ ಲೋಕಾಯುಕ್ತ ಈ ಮಟ್ಟಿಗೆಲ್ಲ ಕ್ಲೀನ್ ಕೃಷ್ಣಪ್ಪ ಕ್ಲೀನ್ ಚಿಟ್ ಕೊಟ್ಟ ಮೇಲೆ ಇವ್ರು ಏನು ಮಾಡ್ತಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಬಟ್ ಕರೆಕ್ಟ್ ಇದೆ. SSLC ಓದಿರೋ ನನಗೆ ಅರ್ಥ ಆಗುತ್ತೆ. ನೀವೆಲ್ಲ IPS ಮಾಡ್ಕೊ ಬಂದಿರೋ ಏನೇನೋ ಮಾಡಿದಿರಲ್ಲ, ನಿಮ್ಗೆ ಅರ್ಥ ಆಗಲ್ವಾ ಅಂತ ಲೋಕಾಯುಕ್ತಕ್ಕೆ ಪ್ರಶ್ನೆ ಮಾಡೋರೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಲೋಕಾಯುಕ್ತ ಈ ಹಿಂದೆ ನ್ಯಾಯಮೂರ್ತಿ ವೆಂಕಟಾಚಲ ಅವರು, ಸಂತೋಷ್ ಹೆಗ್ಡೆ ಅವರ ಟೈಪ್ ಇದ್ದಂಗಿಲ್ಲ. ಯಾಕೆಂದರೆ ಲೋಕಾಯುಕ್ತ ಅಲ್ಕಿತ್ ಹಾವು ಮಾಡಿದ್ದು ಸಿದ್ದರಾಮಯ್ಯ ಗೌರ್ನಮೆಂಟ್ ಅಂತಲೇ ಹಿಂದೆ JDS ಅವರು BJP ಅವರು ಆರೋಪ ಮಾಡ್ತಿದ್ರು. ಸೊ ಸ್ನೇಹಮಯಿ ಕೃಷ್ಣ ಅದನ್ನೇ ಹೇಳ್ತಾರೆ. ಯಾಕೆಂದರೆ ಲೋಕಾಯುಕ್ತನ ವೀಕ್ ಮಾಡಿ ACB ತಂದಿದ್ದೆ ಸಿದ್ದರಾಮಯ್ಯನವರು. ಸೊ ಹಾಗಾಗಿ ಲೋಕಾಯುಕ್ತ ಬಗ್ಗೆ ನಂಬಿಕೆ ಇಲ್ಲ ಅನ್ನೋದು JDS BJP ಅವ್ರ ಮಾತು. ಅವ್ರ ಕಥೆ ಇರಲಿ. ಇಲ್ಲಿ DK ಶಿವಕುಮಾರ್ ಈ ಮೂಡಾ ಪ್ರಕರಣ ಸಂಬಂಧಪಟ್ಟಂತೆ BJP ವಿರುದ್ಧ ಮೈಸೂರುವರೆಗೆ ಪಾದಯಾತ್ರೆ BJP ಅವರು ಮಾಡಿದ್ರು. ಅದಕ್ಕೂ ಮುನ್ನ ಕಾಂಗ್ರೆಸ್ ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಇವೆಂಟ್ ಮಾಡಿದ್ರು DK ಶಿವಕುಮಾರ್ ಸಾರಥ್ಯದಲ್ಲಿ. ಅವರೊಂದು ರಿಯಾಕ್ಟ್ ಮಾಡಿದ್ದಾರೆ. ಏನಂತ, ಮೂಡಾ ಪ್ರಕರಣ BJP JDSನ ರಾಜಕೀಯ ಕುತಂತ್ರ, ಇದು ಹೆಚ್ಚು ದಿನ ನಡೆಯಲ್ಲ ಅಂತ DK ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೂಡಾ ಪ್ರಕರಣ BJP ಹಾಗೂ JDS ಕುತಂತ್ರ, ಇದು ಹೆಚ್ಚಿನ ದಿನ ನಡೆಯೋದಿಲ್ಲ ಅಂತ CM DK ಶಿವಕುಮಾರ್ ತಿಳಿಸಿದರು. ಸದಾಶಿವನಗರದ ನಿವಾಸದ ಬಳಿ ಮಾಧ್ಯಮಗಳ ಪ್ರಶ್ನೆಗೆ ಶಿವಕುಮಾರ್ ಅವರು ಗುರುವಾರ ಪ್ರತಿಕ್ರಿಯೆ ನೀಡಿದರು. ಮೂಡಾ ಪ್ರಕರಣದಲ್ಲಿ ಲೋಕಾಯುಕ್ತ ಸಂಸ್ಥೆ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ನೀಡಿದೆ ಎಂದು ಕೇಳಿದಾಗ, ಈ ಪ್ರಕರಣದ ಪ್ರಾರಂಭದಲ್ಲೇ ನಾನು ಹೇಳಿದ್ದೆ, BJP ಹಾಗೂ JDSನವರು ಬೆಂಗಳೂರಿಂದ ಮೈಸೂರುವರೆಗೆ ಪಾದಯಾತ್ರೆ ಮಾಡಿದಾಗಲೇ ನಾನು ಏನು ಹೇಳಬೇಕು ಹೇಳಿದ್ದೆ. ಇದು ರಾಜಕೀಯ ಪ್ರೇರಿತ ಆರೋಪ. ಯಾವ ದಾಖಲೆಯಲ್ಲೂ ಸಿದ್ದರಾಮಯ್ಯ ಅವರ ಸಹಿ ಇಲ್ಲದಿರುವಾಗ, ಸಂಬಂಧವೇ ಇಲ್ಲದಿರುವಾಗ ಅವರ ಪಾತ್ರ ಹೇಗೆ ಬರುತ್ತೆ? ಆಸ್ತಿ ಕಳೆದುಕೊಂಡವರು ಪರಿಹಾರ ಕೇಳುವುದು ಸಹಜ. ನೀವು ಕೂಡ ಕೇಳ್ತೇವೆ. ಅವರು ಕೊಟ್ಟಿದ್ದಾರೆ ನಮಗೆ ಇಂಥವುದೇ ಜಾಗದಲ್ಲಿ ನಿವೇಶನ ನೀಡಿ ಅಂತ ಅವರು ಎಲ್ಲಿಯೂ ಕೇಳಿಲ್ಲ. ಆದರೂ ಅನಗತ್ಯ ಗೊಂದಲ ಬೇಡ ಅಂತ ಅವರು ಈ ನಿವೇಶಗಳನ್ನ ವಾಪಸ್ ನೀಡಿದ್ದಾರೆ. ಯಾವುದೇ ಪ್ರಕರಣ ದಾಖಲಿಸುವಾಗ ಅದಕ್ಕೆ ಪೂರಕವಾದ ದಾಖಲೆ ಬೇಕು. ಲೋಕಾಯುಕ್ತ ಸಂಸ್ಥೆ ತನ್ನ ಕರ್ತವ್ಯ ಮಾಡಿದೆ. BJPಯವರು ತಮ್ಮ ಹೋರಾಟ ಮಾಡಿಕೊಳ್ಳಲಿ. ದೆಹಲಿಯಿಂದ ವಕೀಲರನ್ನು ಕರೆಸಿ ವಾದ ಮಂಡಿಸಲು ನಮಗೆ ಗೊತ್ತಿಲ್ಲವೇ? ಇದು BJP ಹಾಗೂ JDS ಪಕ್ಷದ ಕುತಂತ್ರ. ಇದು ಹೆಚ್ಚು ದಿನ ನಡೆಯೋದಿಲ್ಲ ಅಂತ DK ಶಿವಕುಮಾರ್ ಹೇಳಿದರು. ಇನ್ನು ಲೋಕಾಯುಕ್ತ ಸಂಸ್ಥೆ ಸರ್ಕಾರದ ತಳಕ್ಕೆ ಕುಣಿದಿದೆ ಎಂಬ BJP ಆರೋಪದ ಬಗ್ಗೆ ಕೇಳಿದಾಗ, ಸುಪ್ರೀಂ ಕೋರ್ಟ್ ತೀರ್ಪು ಏನಿದೆ ಗೊತ್ತಿದೆಯೇ? ಸ್ಥಳೀಯ ಮಟ್ಟದ ಯಾವುದೇ ಸಂಸ್ಥೆಗಳನ್ನು ದುರ್ಬಲಗೊಳಿಸಬಾರದು ಎಂಬ ನಿರ್ದೇಶನವಿದೆ. ಇನ್ನು ಹೈಕೋರ್ಟ್ ಕೂಡ ಲೋಕಾಯುಕ್ತ ಸ್ವಾಯತ್ತ ಸಂಸ್ಥೆ ಅಂತ ಹೇಳಿದೆ. ಅವರ ಕೆಲಸ ಮಾಡ್ತಿದ್ದಾರೆ. ಯಾರೇ CM ಆಗಿರಲಿ, ಬೊಮ್ಮಾಯಿ CM ಆಗಿರಲಿ, ಮುಖ್ಯಮಂತ್ರಿ ಹೇಳಿದಂತೆ ಲೋಕಾಯುಕ್ತ ಪೊಲೀಸರು ಕೇಳ್ತಾರಾ? ಇಲ್ಲಿ ಮುಖ್ಯಮಂತ್ರಿ ಹಸ್ತಕ್ಷೇಪವಿಲ್ಲ. ಇಲ್ಲಿ ಯಾವುದೇ ಅಧಿಕಾರಿ ನೇಮಿಸಬೇಕಾದರೂ ಲೋಕಾಯುಕ್ತನ ಅನುಮತಿ ಮೇರೆಗೆ ಕೆಲಸ ಮಾಡಲಾಗುವುದು. ಇಲ್ಲಿ ಕರ್ನಾಟಕದ ಅಧಿಕಾರಿಗಳನ್ನು ಆಯ್ಕೆ ಮಾಡಲಾಗುವುದೇ ಹೊರತು ಹೊರ ರಾಜ್ಯದವ್ರನ್ನ ಆಯ್ಕೆ ಮಾಡಲು ಬರೋದಿಲ್ಲ ಅಂತ ತಿಳಿಸಿದರು. ವೆರಿ ಗುಡ್. ಎಲ್ಲ ಸಂಸ್ಥೆಗಳು ಕರೆಕ್ಟಾಗಿ ಕೆಲಸ ಮಾಡಿದ್ದೇವೆ ಅನ್ನೋದಾದರೆ ನಾಳೆ ಬೆಳಗ್ಗೆಯಿಂದ ಕಾಂಗ್ರೆಸ್ ಅವರು, ಯಾಕೆಂದರೆ ಇದು BJP ಅವರು ಆರೋಪ ಮಾಡ್ತಿದ್ದ ಯಾವ ಕಾರಣಕ್ಕೆ, ಇದು ಸ್ಟೇಟ್ ಗವರ್ನಮೆಂಟು ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತದವರು ಅವ್ರಿಗೆ ಕ್ಲೀನ್ ಚಿಟ್ ಕೊಡ್ತಾರೆ, ಲೋಕಾಯುಕ್ತ ಬೇಡ CBIಗೆ ಹೋಗಿ ಅಂತ. ಇಲ್ಲ, ಲೋಕಾಯುಕ್ತ ಕರೆಕ್ಟು, ಯಾರೂ ಹಂಗೆಲ್ಲ ಮಾಡಲ್ಲ, ಸುಳ್ಳು ಅಂತ ಹೇಳ್ತಾರೆ. ಹಂಗಾರೆ ನಾಳೆಯಿಂದ ಕಾಂಗ್ರೆಸ್ ಅವರು
CBI ಬಗ್ಗೆ ED ಬಗ್ಗೆ ಆರೋಪ ಮಾಡಬಾರ್ದು. ಲೋಕಾಯುಕ್ತ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿದಂಗೆ ತಾನೇ CBI ED ಅವರು ಮಾಡೋದು. ಸ್ಟೇಟ್ ಗೌರ್ಮೆಂಟ್ ಅಂಡರ್ ಕರೆಕ್ಟ್ ಬರೋದು, ಸ್ಟೇಟ್ ಗೌರ್ಮೆಂಟ್ ಇರೋರು ಕರೆಕ್ಟ್ ಅನ್ನೋದು, ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಬಂದಾಗ ಅವ್ರು ಕರೆಕ್ಟ್ ಆಗಿದೆ ಅಂತ ಹೇಳ್ತಾರೆ ಅಲ್ವಾ. ಆಗ ಎಲ್ಲ ನಿಷ್ಪಕ್ಷಪಾತವಾಗೇ ಮಾಡ್ತಿದ್ದಾರೆ ಅಂತ ಯಾಕೆ ಅನ್ಕೊಳ್ಳಲ್ಲ? CBI ಅಂದಾಗ ಅದು BJP ಟೀಮು, ED ಅಂದಾಗ ಅದು BJP ಟೀಮ್ ಅಂತ ಯಾಕೆ ಟೀಕೆ ಮಾಡ್ತೀರಿ ಕಾಂಗ್ರೆಸ್ನವರು ಅಲ್ವಾ? ಹಾಗಾಗಿ ಕೆಲವು ಟೈಮ್ ಕೆಲವೊಂದು ಸರಿ ಕೆಲವೊಂದು ತಪ್ಪು, ಅವರವ್ರ ದೃಷ್ಟಿಕೋನ. ಇನ್ನು ಚಲುವರಾಯಸ್ವಾಮಿ ಮತ್ತೊಬ್ಬ ಸಚಿವ ಮಾತಾಡಿದ್ದಾರೆ ಈ ಸಂಬಂಧಪಟ್ಟಂಗೆ. ಹೈಕೋರ್ಟ್ ಆದೇಶಗಳಿಗೂ ವಿರೋಧ ಪಕ್ಷದ ನಾಯಕರು ಬೆಲೆ ಕೊಡೋದಿಲ್ಲವೆಂದರೆ ಹೇಗೆ ಅಂತ ಚಲುವರಾಯಸ್ವಾಮಿ ಅವರು ಕೇಳೋರೆ. ಮೂಡಾ ಪ್ರಕರಣವನ್ನು ಲೋಕಾಯುಕ್ತ ತನಿಖೆಗೆ ಒಪ್ಪಿಸಿದಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುಟುಂಬಕ್ಕೆ ಕ್ಲೀನ್ ಚಿಟ್ ಸಿಗುವ ಬಗ್ಗೆ ಗೊತ್ತಿತ್ತು ಅಂತ ಬಿಜೆಪಿ ಮತ್ತು JDS ಮುಖಂಡರು ಹೇಳಿರೋದಕ್ಕೆ ಪ್ರತಿಕ್ರಿಯೆ ನೀಡಿದ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ, ಲೋಕಾಯುಕ್ತ ಸರ್ಕಾರದ ಅಧೀನದಲ್ಲಿರಬಹುದು, ಆದರೆ ಹೈಕೋರ್ಟ್ ಸಹ ಸರ್ಕಾರದ ಅಧೀನದಲ್ಲಿದೆಯೇ. ಇವರು ಕೋರ್ಟ್ ಆದೇಶಗಳಿಗೂ ಬೆಲೆ ನೀಡದ ಅವುಗಳನ್ನು ಪ್ರಶ್ನಿಸುತ್ತಾರೆಂದರೆ ಏನು ಹೇಳಬೇಕು? ವಿರೋಧ ಪಕ್ಷಗಳ ನಾಯಕರು ಮೊಂಡಿಗೆ ಬಿದ್ದಿದ್ದಾರೆ ಅಂತ ಹೇಳದೆ ವಿಧಿ ಇಲ್ಲ ಅಂತ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಕರೆಕ್ಟ್. ಲೋಕಾಯುಕ್ತ ಮೇಲೆ ಆರೋಪ ಮಾಡ್ತೀರಿ, ಕೋರ್ಟ್ ಬಗ್ಗೆ ಏನೋ ಹಂಗೆ ಅನ್ಕೋತೀರಾ ನೀವೆಲ್ಲ ಮಂಡು ಬಿದ್ದೋಗಿದ್ದೀರಾ ಅಂತ ಚಲುವರಾಯಸ್ವಾಮಿ ಹೇಳ್ತಾರೆ. ಎಸ್, ಹಾಗಾದರೆ ಎಲ್ಲ ತೀರ್ಪುಗಳನ್ನ ಹಿಂಗೆ ವೆಲ್ಕಮ್ ಮಾಡಿ, ರೆಡ್ ಕಾರ್ಪೆಟ್ ಹಾಸಿ. ಸ್ಟೇಟ್ ಗೌರ್ಮೆಂಟು, ಸ್ಟೇಟ್ ಬಾಡಿಗಳು ಯಾವುದಿದೆ ಅದು ಕೊಟ್ಟಾಗ ಸೂಪರ್ ಅನ್ನೋದು, ಸೆಂಟ್ರಲ್ ಕೊಟ್ಟಾಗ BJP ಅನ್ನೋದು, BJPಯವರು ಸ್ಟೇಟನ್ನ ಲೋಕಾಯುಕ್ತ ಕಾಂಗ್ರೆಸ್ ವಿಂಗ್ ಅನ್ನೋದು, ಎಲ್ಲ ಬಿಡಬೇಕೆಲ್ಲ, ಎಲ್ಲ ಬಿಡಬೇಕು. ಸ್ಟೇಟ್ ಗೌರ್ಮೆಂಟು ಇಲ್ಲೇ ತನಿಖೆ ಆಗಬೇಕು, ಸೆಂಟ್ರಲ್ಗೆ ಹೋಗಂಗಿಲ್ಲ, ಇವೆಲ್ಲ ಅವಲ್ಲ. ಇಲ್ಲಾದರೆ ಓಕೆ, ಅಲ್ಲಾದರೆ ಸಮಸ್ಯೆ, ಇವೆಲ್ಲ ಅವಲ್ಲ. ಬಿಡಿ ಹಂಗಾರೆ. ಹಂಗೆ ಅಷ್ಟೊಂದು ನಿಷ್ಪಕ್ಷಪಾತ ಅನ್ನೋದಾದರೆ CBI ಕೊಡೋದ್ರ ಬಗ್ಗೆ ಯಾಕೆ ತಡಿಯಕ್ಕೆ ಹೋಯ್ತೀರಿ? ತಪ್ಪೇನಿದೆ ಅಲ್ಲಿ? ಲೋಕಾಯುಕ್ತನೂ ಕರೆಕ್ಟು, CBI ಕರೆಕ್ಟು ಅಂತ ಒಪ್ಕೋಬೇಕಲ್ಲ. ಲೋಕಾಯುಕ್ತ ಸರಿ, CBI ಸರಿ ಇಲ್ಲ ಅಂತನಾಗಾರೆ ಅವರವರ ಭಾವಕ್ಕೆ ಅವರವರ ಲೆಕ್ಕಾಚಾರಕ್ಕಷ್ಟೇ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.